ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಪುಷ್ಪಾಸ್ ಯೂಟ್ಯೂಬ್ ಚಾನಲ್. ಏನಪ್ಪ ಅಂತಂದರೆ ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಶಿವಕುಮಾರ ಸ್ವಾಮೀಜಿ ಬರ್ತಡೇ ಅಲ್ವಾ, 119ನೇ ವರ್ಷದ ಜನ್ಮದಿನೋತ್ಸವ. ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ. ಫೈನಲಿ ನಾವು ರೀಚ್ ಆಗಿದ್ದೀವಿ ಸಿದ್ಧಗಂಗಾ ಮಠಕ್ಕೆ. ಇದೆ ನೋಡಿ ನಮ್ಮ ತುಮಕೂರಿನ ಸಿದ್ಧಗಂಗಾ ಮಠ. ನೋಡಿ ಗೈಸ್, ಫೈನಲಿ ಬಂದು ಊಟ ಕೂತಿದ್ದೀವಿ. ಚಿಕ್ಕಮ್ಮಗೆ ಇಷ್ಟವಾದ ಚಿತ್ರಾನ್ನ ಕೊನೆಗೂ ಬಂದೇ ಬಿಡ್ತು. ನೋಡಿ ಗೈಸ್, ಸಿದ್ಧಗಂಗಾ ಮಠ ಸ್ವಾಮೀಜಿ ಬರ್ತಡೇ ಇವತ್ತು. ಎಷ್ಟೊಂದು ಜನ ಬಂದಿದ್ರು ಅಂತಂದರೆ ತುಂಬ ಜನ ಬಂದಿದ್ರು. ನೋಡಿ ಗೈಸ್, ಇದೇ ನಮ್ಮ ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠ. ತುಮಕೂರು ಸಿದ್ಧಗಂಗೆ ಮಠನೇ ಫೇಮಸ್ ಅಂತಲೇ ಹೇಳ್ಬೋದು. ನೋಡಿ ಗೈಸ್, ಶಿವಕುಮಾರ ಸ್ವಾಮೀಜಿ ಬರ್ತಡೇ ದಿನ ಶಿವಕುಮಾರ ಸ್ವಾಮೀಜಿ ಅವರ ಸಮಾಧಿ ನೋಡೋಕ್ಕೆ ಜನ ಕ್ಯೂನಲ್ಲಿ ನಿಂತ್ಕೊಂಡು ಬಿಟ್ಟಿದ್ದಾರೆ. ತುಂಬ ಜನ ಅಂದರೆ ಜನ ಇದ್ದರು. ನಾವು ಕ್ಯೂನಲ್ಲಿ ಹೋಗಿ ನೋಡೋದಕ್ಕಾಗಲಿಲ್ಲ, ತುಂಬ ಜನ ಕೂಡ ಇದ್ದರು. ಇಲ್ಲಿಂದ ಅಲ್ಲಿವರೆಗೂ ಬಂದು ಆ ಬ್ಯಾರಿಗೇಟ್ ಇದೆಯಲ್ಲ, ಅಲ್ಲಿಂದನೂ ತುಂಬ ಜನ ಕೂಡ ಇದ್ದರು. ಎಷ್ಟು ಲಾಂಗ್ ಇತ್ತು ಅಂತಂದರೆ ಲೈನು, ಅಷ್ಟು ಉದ್ದ ಲಾಂಗ್ ಇತ್ತು ಗೈಸ್ ಲೈನು. ತುಂಬ ಅಂದರೆ ತುಂಬ ಜನ ಇದ್ದರು. ನಾವಂತೂ ಹೋಗೋದಕ್ಕಾಗಲಿಲ್ಲ ಗೈಸ್. ನಾವು ಹಂಗೆ ಸುತ್ತಮುತ್ತ ಎಲ್ಲ ನೋಡ್ಕೊಂಡು ಬರೋದಕ್ಕೆ ಹೋಗಿದ್ದೋ ಗೈಸ್. ಅಲ್ಲಿ ಒಳಗಡೆ ಎಲ್ಲ ಹೋಗ್ತಾ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ಡೆಕೋರೇಷನ್ ಆಗಲಿ, ಫ್ಲವರ್ಸ್ ಆಗಲಿ, ನಮಗಂತೂ ನೋಡಿ ತುಂಬ ಇಷ್ಟ ಆಯಿತು. ಅದೆಲ್ಲನ ಇರಲಿ ಗೈಸ್, ಮಠದ ಊಟ ಮಾತ್ರ ಸೂಪರಾಗಿತ್ತು. ಚಿತ್ರಾನ್ನ, ಪಾಯಸ ಮತ್ತು ಬೂಂದಿ, ಖಾರ, ಅನ್ನ ಸಾರೆಲ್ಲ ತುಂಬ ಚೆನ್ನಾಗಿ ಮಾಡಿದರು ಗೈಸ್. ನಮ್ಮ ತುಮಕೂರಿನ ಸಿದ್ಧಗಂಗಾ ಮಠ. ನಮ್ಮಮ್ಮ ಇದು ಮಠಕ್ಕೆ ಹೋಗಿದ್ದು, ಅಲ್ಲಿ ಕಂಬಳಿ ದಾರ ಮಾಡ್ತಿದ್ರು. ನಮ್ಮಮ್ಮ ದೃಷ್ಟಿ ಎಲ್ಲ ಹೋಗಲಿ ಅಂದ್ಬಿಟ್ಟು ಕಂಬಳಿ ದಾರನ ಎಡಗೈಗೆ ಕಟ್ಟಿಸ್ಕೊಂಡ್ರು. ಹಾಗೆಯೇ ನಮ್ಮ ಪಾಪಂಗೆ ತುಂಬ ದೃಷ್ಟಿ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಎಡಗಾಲಿಗೆ ಕಂಬಳಿ ದಾರನ ನಮ್ಮ ಪಾಪಂಗೂ ಕಟ್ಟಿಸ್ತಾ ಇತ್ತು ಗೈಸ್. ಮಠಕ್ಕೆ ಹೋಗಿದ್ದು, ಮಠದಲ್ಲೆಲ್ಲ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮನೆ ಕಡೆ. ಯಾವುದು ನಮಗೆ ಆಟೋನೇ ಸಿಕ್ಕಿಲ್ಲ ಗೈಸ್. ಆಟೋದವ್ರು ಕೇಳಿದ್ರೆ ಯಾರು ಬರಲ್ಲ ಅಂತವ್ರೆ. ಸೊ ಅದಕ್ಕೆ ನಮ್ಮಮ್ಮ ನಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವತ್ತು. ಫೈನಲಿ ನೆಡ್ಕೊಂಡು ನಮ್ಮ ಮನೆ ಹತ್ರ ಬಂದಿದ್ದೀವಿ. ಏನಿಲ್ಲ, ಸಿದ್ಧಗಂಗೆ ಮಠದಿಂದ ಬಟವಾಡಿಗನ ನೆಡ್ಸ್ಕೊಂಡು ಬಂದಿತ್ತು ನಮ್ಮಮ್ಮ. ನೆಡ್ಕೊಂಡು ಬಂದಿದ್ದೀವಿ ಗೈಸ್. ಇವತ್ತೇ ಫಸ್ಟ್ ಟೈಮ್ ನೆಡ್ಕೊಂಡು ಬಂದಿರೋದು, ಯಾವ ಆಟ ಸಿಗಲಿಲ್ಲ ಅಂತ.